ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ತಮ್ಮ ಪ್ರಾಣವನ್ನೇ ಅರ್ಪಿಸಿದ ಅನೇಕ ವೀರ ಯೋಧರಿದ್ದಾರೆ. ಆ ವೀರರಲ್ಲಿ ಕನ್ನಡ ನಾಡಿನ ಹೆಮ್ಮೆ, ಅಪ್ರತಿಮ ಧೈರ್ಯದ ಸಂಕೇತ ವೀರ ಸಂಗೊಳ್ಳಿ ರಾಯಣ್ಣ. ಇದು ಕೇವಲ ಕಥೆಯಲ್ಲ, ಇದು ತ್ಯಾಗದ ಇತಿಹಾಸ. ಬಾಲ್ಯ ಮತ್ತು ಮೂಲ್. ಸಂಗೊಳ್ಳಿ ರಾಯಣ್ಣರು ಇಂದಿನ ಬೆಳಗಾವಿ ಜಿಲ್ಲೆ ಸಂಗೊಳ್ಳಿ ಗ್ರಾಮದಲ್ಲಿ ಜನಿಸಿದರು. ಬಾಲ್ಯದಿಂದಲೇ ಧೈರ್ಯ, ಶಿಸ್ತು ಮತ್ತು ದೇಶಭಕ್ತಿ ಅವರ ರಕ್ತದಲ್ಲೇ ಇತ್ತು. ಅನ್ಯಾಯ ಕಂಡರೆ ಮೌನವಾಗಿರಲಾರದ ಸ್ವಭಾವ ರಾಯಣ್ಣರದು. ಕಿತ್ತೂರು ರಾಣಿ ಚೆನ್ನಮ್ಮರ ಜೊತೆ ಅಂದು ಬ್ರಿಟಿಷರ ಆಡಳಿತ ಕನ್ನಡ ನಾಡಿನ ಮೇಲೆ ಭಾರೀ ಅನ್ಯಾಯ ಮಾಡುತ್ತಿತ್ತು. ಅಂತಹ ಸಮಯದಲ್ಲಿ ಕಿತ್ತೂರದ ಸಿಂಹಾಸನದಲ್ಲಿ ಧೈರ್ಯಶಾಲಿ ರಾಣಿ ಕಿತ್ತೂರು ರಾಣಿ ಚೆನ್ನಮ್ಮ. ರಾಯಣ್ಣರು ರಾಣಿ ಚೆನ್ನಮ್ಮರ ನಿಷ್ಠಾವಂತ ಯೋಧರಾಗಿದ್ದರು. ಕಿತ್ತೂರದ ಸ್ವಾತಂತ್ರ್ಯಕ್ಕಾಗಿ ಬ್ರಿಟಿಷರ ವಿರುದ್ಧ ಯುದ್ಧ ಘೋಷಿಸಲಾಯಿತು. ಬ್ರಿಟಿಷರ ವಿರುದ್ಧ ಹೋರಾಟ. ಬ್ರಿಟಿಷರ ಸೈನ್ಯ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳೊಂದಿಗೆ ಕಿತ್ತೂರದ ಮೇಲೆ ದಾಳಿ ಮಾಡಿತು. ಆದರೆ ರಾಯಣ್ಣರ ಧೈರ್ಯ ಮುಂದೆ ಬ್ರಿಟಿಷರು ಅಚ್ಚರಿಗೊಂಡರು. ಅವರು ಕಾಡು, ಪರ್ವತ, ಹಳ್ಳಿಗಳನ್ನು ಆಶ್ರಯಿಸಿ ಗೆರಿಲ್ಲಾ ಯುದ್ಧ ನಡೆಸಿದರು. ಒಬ್ಬ ಯೋಧನಾಗಿ ಮಾತ್ರವಲ್ಲ, ಒಬ್ಬ ನಾಯಕನಾಗಿ ಜನರಿಗೆ ಧೈರ್ಯ ತುಂಬಿದರು. ರಾಣಿ ಚೆನ್ನಮ್ಮರ ಬಂಧನ ನಂತರ ರಾಣಿ ಚೆನ್ನಮ್ಮರನ್ನು ಬ್ರಿಟಿಷರು ಬಂಧಿಸಿದರು. ರಾಯಣ್ಣರ ಹೋರಾಟ ನಿಲ್ಲಲಿಲ್ಲ. ಅವರು ಹೇಳಿದರು, ನನ್ನ ರಾಣಿ ಬಂಧನದಲ್ಲಿದ್ದರೂ ನನ್ನ ದೇಶ ಬಂಧನದಲ್ಲಿಲ್ಲ. ರಾಯಣ್ಣರು ಸ್ವತಂತ್ರವಾಗಿ ಹೋರಾಟ ಮುಂದುವರಿಸಿದರು. ದ್ರೋಹ ಮತ್ತು ಬಂಧನ. ದುರದೃಷ್ಟವಶಾತ್ ಕೆಲವರ ದ್ರೋಹದಿಂದ ರಾಯಣ್ಣರು ಬ್ರಿಟಿಷರ ಕೈಗೆ ಸಿಕ್ಕರು. ಬಂಧನದ ನಂತರ ಅಮಾನುಷ ಯಾತನೆ ನೀಡಲಾಯಿತು. ಆದರೂ ರಾಯಣ್ಣರು ತಮ್ಮ ತತ್ವಗಳನ್ನು ತ್ಯಜಿಸಲಿಲ್ಲ. ಮರಣದಂಡನೆ 1831ರಲ್ಲಿ ಬ್ರಿಟಿಷರು ಸಂಗೊಳ್ಳಿ ರಾಯಣ್ಣರಿಗೆ ಮರಣದಂಡನೆ ವಿಧಿಸಿದರು. ಶಿಕ್ಷೆಗೆ ಹೋಗುವಾಗಲೂ ಅವರ ಮುಖದಲ್ಲಿ ಭಯವಿರಲಿಲ್ಲ. ಅವರು ಕೊನೆಯದಾಗಿ ಹೇಳಿದ ಮಾತು, ಸ್ವಾತಂತ್ರ್ಯಕ್ಕಾಗಿ ಸಾಯುವುದು ಗೌರವದ ಮರಣ. ವೀರನ ಅಮರತೆ. ಸಂಗೊಳ್ಳಿ ರಾಯಣ್ಣರು ದೇಹದಿಂದ ದೂರವಾದರೂ ಅವರ ಆತ್ಮ ಇಂದಿಗೂ ಜೀವಂತ. ಕನ್ನಡ ನಾಡಿನ ಪ್ರತಿಯೊಂದು ಹೃದಯದಲ್ಲೂ ರಾಯಣ್ಣರ ಹೆಸರು ಅಗ್ನಿಯಂತೆ ಬೆಳಗುತ್ತದೆ. ಕೊನೆ ಮಾತು, ಔಟ್ರೋ. ಈ ಕತೆ ಕೇವಲ ಇತಿಹಾಸವಲ್ಲ, ಇದು ನಮಗೆ ಸ್ಫೂರ್ತಿ. ವೀರ ಸಂಗೊಳ್ಳಿ ರಾಯಣ್ಣರ ತ್ಯಾಗವನ್ನು ಮರೆಯದಿರೋಣ. ಜೈ ಹಿಂದ್, ಜೈ ಕರ್ನಾಟಕ.